ಹಾಯ್ ಆತ್ಮೀಯ ನನ್ನ ನೆಚ್ಚಿನ ಭಾವಿ ಸೈನಿಕರೇ, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಅಭ್ಯರ್ಥಿಗಳು ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ TA ಆರ್ಮಿ ರ್ಯಾಲಿಯಲ್ಲಿ ಇಲ್ಲಿ ಟ್ರೇಡ್ಮನ್ 8ನೇ ತರಗತಿ ಮೇಲೆ ಟ್ರೇಡ್ಮನ್ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ, 10ನೇ ತರಗತಿ ಮೇಲೆ ಟ್ರೇಡ್ಮನ್ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ, ಅದೇ ರೀತಿಯಾಗಿ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ, ಕ್ಲರ್ಕ್ ಹುದ್ದೆಗಳಿಗೆ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಅಭ್ಯರ್ಥಿಗಳೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, TA ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂತೀವಿ. 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಆಮೇಲೆ 8ನೇ ತರಗತಿ ಪಾಸಾದವರು ಭಾಗವಹಿಸ್ಬೋದು, 10ನೇ ತರಗತಿ ಪಾಸಾದವರು ಭಾಗವಹಿಸ್ಬೋದು. ಅದೇ ರೀತಿಯಾಗಿ PUC ಪಾಸಾದಂಥ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಹೈಟ್ ಎಷ್ಟಿರತ್ತಪ್ಪ ಅಂದ್ರೆ 160 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥವರು. ಅದೇ ರೀತಿಯಾಗಿ 77ರಿಂದ ಎದೆಯ ಸುತ್ತಳತೆ 77ರಿಂದ ವಿಸ್ತಾರ ಮಾಡಿದಾಗ 82ರಷ್ಟು ಎದೆಯ ಸುತ್ತಳತೆ ಇರಬೇಕು. ಹೈಟ್ ತಕ್ಕಂತೆ ವೇಟ್ ಇರಬೇಕು ಅಭ್ಯರ್ಥಿಗಳೇ. ಈಗಾಗಲೇ ಹಿಂದಿನ 2 ವಿಡಿಯೋದಲ್ಲಿ TA ಆರ್ಮಿ ರ್ಯಾಲಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಅಭ್ಯರ್ಥಿಗಳೇ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿಗೆ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ TA ಆರ್ಮಿ ರ್ಯಾಲಿ ಎಲ್ಲಿ ನಡೀತದೆ ಅಂದ್ರೆ ಬೆಳಗಾವಿಯಲ್ಲಿ ನಡೀತದೆ. ಅದು ಯಾವ ತಾರೀಕು ಅಂದ್ರೆ ನವಂಬರ್ 16, ನವಂಬರ್ 17, ನವಂಬರ್ 18 3 ದಿನಗಳ ಕಾಲ ಬೆಳಗಾವಿಯಲ್ಲಿ TA ಆರ್ಮಿ ರ್ಯಾಲಿ ನಡೀತದೆ. ಇದಕ್ಕೆ ಸಂಬಂಧಪಟ್ಟಾಗಿ ಹಿಂದಿನ ವಿಡಿಯೋದಲ್ಲಿ 16ನೇ ತಾರೀಕು ಯಾವ್ಯಾವ ಜಿಲ್ಲೆಗಳು ಬರ್ತಾವೆ, 17 ತಾರೀಕು ಯಾವ್ಯಾವ ಜಿಲ್ಲೆಗಳು ಬರ್ತಾವೆ, 18 ತಾರೀಕು ಯಾವ್ಯಾವ ಜಿಲ್ಲೆಗಳು ಬರ್ತಾವೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ, ಫಸ್ಟಿಗೆ ಏನಿರ್ತದಪ್ಪ ಅಂದ್ರೆ ಅಲ್ಲಿ ರನ್ನಿಂಗು 1600 ಮೀಟ್ರ್ ಓಟವನ್ನು 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಬೇಕು ರೀ. ಎಷ್ಟು ಸಾಧ್ಯಕ್ಕೈತೆ ಅಷ್ಟು ಎಕ್ಸಲೆಂಟ್ ಬಂದಂಥ ಅಭ್ಯರ್ಥಿಗಳನ್ನ ಮಾತ್ರ ತೆಗೆದುಕೊಳ್ತಾರೋ, ಇದು ನಿಮ್ಗೆ ಗೊತ್ತಿರಬೇಕು. ಪ್ರತಿಯೊಂದು ಗ್ರೂಪ್ನಲ್ಲಿ ಏನಪ್ಪ ಅಂದ್ರೆ 400ರಿಂದ 500 ಜನರವರೆಗೆ ಸಹಿತ ಅಭ್ಯರ್ಥಿಗಳನ್ನ ರನ್ನಿಂಗ್ ಬಿಡ್ತಾರೋ. ಅದರಲ್ಲಿ ನೀವು ಎಕ್ಸಲೆಂಟ್ ಹೊಡಿಬೇಕು. ಆಮೇಲೆ ಪ್ಲಪ್ಸ 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ. ಸಾಧ್ಯದಷ್ಟು ಎಲ್ಲ ಎಕ್ಸಲೆಂಟ್ ಹೊಡಲಿಕ್ಕೆ ಪ್ರಯತ್ನ ಮಾಡಿರಿ. ಅದೇ ರೀತಿಯಾಗಿ ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ್ ಇರ್ತದೆ. ಇದಾದಮೇಲೆ ಹೈಟು, ವೇಟು, ಚೆಸ್ಟನ್ನು ಚೆಕ್ ಮಾಡ್ತಾರೆ ಅಭ್ಯರ್ಥಿಗಳೇ. ಇದಾದಮೇಲೆ ಮೆಡಿಕಲ್ ನಡೀತದೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಮಾಡಿ ಫೈನಲ್ ಆಗಿ ಬರೋದು ಯಾವುದಪ್ಪ ಅಂದ್ರೆ TA ಆರ್ಮಿ ರ್ಯಾಲಿಯಲ್ಲಿ ಎಕ್ಸಾಮ್ ಪರೀಕ್ಷೆ. ಹಾಗಾದರೆ ಅಭ್ಯರ್ಥಿಗಳೇ, ಈಗಿರುತ್ತೆ ಇನ್ನು 1 ತಿಂಗಳು ಮಾತ್ರ ನಿಮ್ಗೆ ಕಾಲಾವಕಾಶ ಇದೆ. ಯಾವುದಕ್ಕೆ? ಫಿಸಿಕಲ್ಗೆ. ಫಸ್ಟ್ ಫಿಸಿಕಲ್ ಆಗ್ತದೆ, ಮೆಡಿಕಲ್ ಆಗ್ತದೆ. ಪರೀಕ್ಷೆ ಬರೀಲಿಕ್ಕೆ ನಿಮ್ಗೆ ಅಲ್ಲಿ ಕಾಲಾವಕಾಶ ಸಿಗ್ತದೆ. 1 ತಿಂಗಳು 1.5 ತಿಂಗಳು ಪರೀಕ್ಷೆ ಬರೀಲಿಕ್ಕೆ ಕಾಲಾವಕಾಶ ಸಿಗ್ತದೆ. ಹಾಗಾದರೆ ಅಭ್ಯರ್ಥಿಗಳೇ, ಈಗಿರುತ್ತೆ ನಾವು ಏನಂದ್ರೆ ಫಿಸಿಕಲ್ನು ಪ್ರಾಕ್ಟೀಸ್ ಮಾಡಬೇಕು. ಅದರ ಜೊತೆ ಏನಪ್ಪ ಅಂದರೆ ನಾವು ಸಬ್ಜೆಕ್ಟನ್ನು ತಿಳಿದುಕೊಳ್ಬೇಕು. ಹಾಗಾದರೆ ಅಭ್ಯರ್ಥಿಗಳೇ, ಯಾವುದಕ್ಕೆ ಏನೇನದ ಅಂತಕ್ಕಂಥ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಈಗ ಬಂದ ಮಾಹಿತಿ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಭ್ಯರ್ಥಿಗಳೇ, ಗಮನಿಸಿ ನೋಡೋಣ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪೇಜ್. ಓಕೆ, ಇಲ್ಲದ ಬಹುಶಃ ನಿಮ್ಗೆ ಕ್ಲಿಯರ್ ಕಾಣಿಸತ್ತೆ ಅನ್ಕೋತೀನಿ. ನಾನು ಕ್ಲಿಯರ್ ಕಾಣಿಸತ್ತದಿ ಅನ್ಕೋತೀನಿ ರೀ. ಕಾಣಿಸತ್ತೆ ರೀ, ಎಲ್ಲರಿಗೂ ಕಾಣಿಸತ್ತೆ. ಓಕೆ, ಇಲ್ಲಿ ನೋಡ್ಬೋದು, ಗಮನಿಸ್ಬೋದು ಅಭ್ಯರ್ಥಿಗಳೇ. ನೀವು ಫಿಸಿಕಲ್ ಪಾಸ್ ಹಾಕಿರಿ, ಹೈಟ ವೇಟ ಚೆಸ್ಟ್ ಪಾಸ್ ಹಾಕಿರಿ, ಮೆಡಿಕಲ್ ಪಾಸ್ ಹಾಕಿರಿ. ಫೈನಲ್ ಆಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಎಕ್ಸಾಮ. ಪರೀಕ್ಷೆಯಲ್ಲಿ ನೀವು ಕ್ವಶನ್ ಪೇಪರ್ ಮಾಡಲ್ ನಿಮ್ಗೆ ಗೊತ್ತಿತ್ತಪ್ಪ ಅಂದರೆ ನೀವು ಯಾವ ರೀತಿ ಓದಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ, ಆಮೇಲೆ ಕ್ವಶನ್ಸ್ ಕೊಟ್ಟಾರೆ, ಆಮೇಲೆ ಮಾರ್ಕ್ ಕೊಟ್ಟಾರೆ, ಮಿನಿಮಮ್ ಪಾಸ್ ಮಾರ್ಕ್ಸ್ ಅಂದರೆ ಇಲ್ಲಿ ನೀವು ಗಮನಿಸ್ಬೋದು. ಫಸ್ಟ್ನೇದು ಏನೈತಪ್ಪ ಅಂದರೆ ಇಲ್ಲಿ ಸೋಲ್ಜರ್ ಟ್ರೇಡ್ಮನ್ 10th ಪಾಸ್. 10ನೇ ತರಗತಿಯ ಮೇಲೆ ಟ್ರೇಡ್ಮನ್ ಹುದ್ದೆಗಳಿಗೆ ಯಾರು ಅರ್ಜಿ ಹಾಕ್ತೀರಿ? 10ನೇ ತರಗತಿ ಮೇಲೆ ಯಾರ್ಯಾರ್ದು ಬರ್ತದಪ್ಪ ಅಂದ್ರೆ 10ನೇ ತರಗತಿಯಲ್ಲಿ ಪ್ರತಿಯೊಂದು ವಿಷಯಕ್ಕೆ 33 ತೆಗೆದುಕೊಂಡು ನೀವು 10ನೇ ತರಗತಿಯನ್ನು ಪಾಸ್ ಆಗಿರಬೇಕು. ಇಲ್ಲಿ ಮ್ಯಾಲೆ ಮೆರಿಟ್ ಫೈನಲ್ ಆಗಿ ಇಷ್ಟ ಆಗ್ತಿಲ್ಲ, ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ತೊಗೊಂಡಿರ್ಬೇಕು. ಅಗ್ರಿಗೇಟ್ ಏನಪ್ಪ ಅಂದರೆ ನೀವು 44 ಇರ್ಬೋದು, 50 ಇರ್ಬೋದು, 60 ಇರ್ಬೋದು. 33 ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ತೆಗೆದುಕೊಂಡಂಥ ಅಭ್ಯರ್ಥಿಗಳು ಟ್ರೇಡ್ಮನ್ ಹುದ್ದೆಗಳಿಗೆ ಅರ್ಜಿಯಲ್ಲಿ ನೇರ ನೇಮಕಾತಿ ಅದ. ಡೈರೆಕ್ಟ್ ಹೋಗಿ ನೀವು ರ್ಯಾಲಿಗೆ ನೀವು ಹೋಗಬೇಕಾಗ್ತದೆ. ಹಾಗಾದರೆ ಅಭ್ಯರ್ಥಿಗಳೇ, 10ನೇ ತರಗತಿ ಮೇಲೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಟ್ರೇಡ್ಮನ್ ಹುದ್ದೆಗೆ ಇಲ್ಲಿ ಏನಪ್ಪ ಅಂದ್ರೆ ಜನರಲ್ ನಾಲೆಜ್ ಎಷ್ಟು ಕ್ವಶನ್ ಇರ್ತಾವಪ್ಪ ಅಂದ್ರೆ ಇಲ್ಲಿ 20 ಕ್ವಶನ್ ಇರ್ತಾವೆ. ಜನರಲ್ ನಾಲೆಜ್ ಎಷ್ಟು ಕ್ವಶನ್ ಇರ್ತಾವೆ ರೀ? 20 ಕ್ವಶನ್ ಇರ್ತಾವೆ. ಅದಕ್ಕೆ 40 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಜನರಲ್ ಸೈನ್ಸ್ ಎಷ್ಟು ಇರ್ತದಪ್ಪ ಅಂದ್ರೆ ಅದು 15 ಕ್ವಶನ್ ಇರ್ತಾವೆ. ಮಾರ್ಕ್ಸ್ ಎಟ್ ಅಂದ್ರೆ 30 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ 2 ಕೂಡ ಬರ್ತಾವ್ರಿ. ಇದ್ರಾಗ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ 2 ಕೂಡ ಅಂದ್ರೆ 15 ಕ್ವಶನ 30 ಮಾರ್ಕ್ಸ. ಅಭ್ಯರ್ಥಿಗಳಿಗೆ ಗೊತ್ತಿರಲಿ ನಿಮ್ಗೆ 10ನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ ಯಾರು ಭಾಗವಹಿಸತ್ತೀರಿ ಅಂಥವ್ರು ಒಟ್ಟು ಪ್ರಶ್ನೆಗಳು ಎಷ್ಟಿರ್ತಾವೆ ಅಂದರೆ 50 ಪ್ರಶ್ನೆಗಳಿರ್ತಾವೆ. ಆಮೇಲೆ ಒಟ್ಟು ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 100 ಮಾರ್ಕ್ಸ್ ಇರ್ತದೆ.
ಇದು 10ನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ ಹೋಗುವಂಥ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನೀವು ನೋಡ್ತಾ ಇದ್ರಿ ಇಲ್ಲಿ ಸೋಲ್ಜರ್ ಟ್ರೇಡ್ಮನ್ 8th ಪಾಸ್ ಆದಂಥ ಅಭ್ಯರ್ಥಿಗಳು ಸಹಿತ ಈ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಅದ. ಇಲ್ಲಿ 8th ಮೇಲೆ ಅಂದ್ರೆ 8th ಮೇಲೆ ಏನು ರೀ 8ನೇ ತರಗತಿ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮೇಲೆ ತೊಗೊಂಡಿರಬೇಕು. 33 ನೆನಪಿಟ್ಕೋಬೇಕು. ಇಲ್ಲಿ 8ನೇ ತರಗತಿ ಮೇಲೆ ನೀವು ಟ್ರೇಡ್ಮನ್ ಹುದ್ದೆಗೆ ಟ್ರೈ ಮಾಡ್ಬೋದು. ಸೇಮ್ ಅದ ರೀ. ಇಲ್ಲಿ ಏನಪ್ಪ ಅಂದ್ರೆ ಜನರಲ್ ನಾಲೆಜು 20 ಕ್ವಶನ್ ಅದಾವು. ಅದೇ ರೀತಿಯಾಗಿ ಜನರಲ್ ಸೈನ್ಸ್ 15 ಕ್ವಶನ್ ಅದಾವು. ಆಮೇಲೆ ಮ್ಯಾಥ್ಸು 15 ಕ್ವಶನ್. ಒಟ್ಟು 50 ಪ್ರಶ್ನೆ, 100 ಮಾರ್ಕ್ಸ್ ಅದ ಅಭ್ಯರ್ಥಿಗಳು. ಇದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನೀವು ಗಮನಿಸ್ಬೋದು. ಇಲ್ಲಿ ಏನಪ್ಪ ಅಂದರೆ ಈ ಲಿಸ್ಟ್ನಾಗ ಜನರಲ್ ಡ್ಯೂಟಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಬಿಟ್ಟಿಲ್ಲ. ಆದರೂ ಸಹಿತ ನಿಮ್ಗೆ ಗೊತ್ತಿರಲಿ, ಜನರಲ್ ಡ್ಯೂಟಿಗೂ ಸಹಿತ ಇದೇ ರೀತಿನೇ ಬರ್ತದೆ. ಅಂದ್ರೆ ಜನರಲ್ ನಾಲೆಜು 20 ಕ್ವಶನು, ಆಮೇಲೆ ಜನರಲ್ ಸೈನ್ಸು 15 ಕ್ವಶನು, ಮ್ಯಾಥ್ಸು 15 ಕ್ವಶನು, ಇದೇ ರೀತಿನೇ GD ಜನರಲ್ ಡ್ಯೂಟಿ ಹುದ್ದೆಗೆ ಬರ್ತದೆ. ಒಮ್ಮೊಮ್ಮೆ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಅದು ಗೊತ್ತಿರಲಿ. ಇಲ್ಲಿ ಜನರಲ್ ನಾಲೆಜ್, ಇಲ್ಲಿ ಉದಾಹರಣೆ ಜನರಲ್ ನಾಲೆಜ್ ಐತ್ರಿ. ಜನರಲ್ ನಾಲೆಜ್ಗೆ 15 ಕ್ವಶನ್ ಕೊಡ್ತಾರೆ ರೀ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಜನರಲ್ ಸೈನ್ಸ್ಗೆ 15 ಕ್ವಶನು, ಆಮೇಲೆ ಮ್ಯಾಥ್ಸ್ಗೆ ಎಷ್ಟು ಅಂದ್ರೆ 15 ಕ್ವಶನು. ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿಗೆ 8 ಕ್ವಶನ್ ಅಂದರೆ 5 ಕ್ವಶನು. ಈ ರೀತಿಯಾಗಿ ನಾನು ಹೇಳ್ತಾ ಇರೋದು ಯಾವುದಂದ್ರೆ GD ಹುದ್ದೆಗೆ ನಾನು ಹೇಳ್ತಾ ಇದ್ದೀನಿ. GD ಹುದ್ದೆಗೆ 15 ಜನರಲ್ ನಾಲೆಜು, 15 ಜನರಲ್ ಸೈನ್ಸು, 15 ಮ್ಯಾಥ್ಸು ಮತ್ತು 5 ರೀಸನಿಂಗ್ ಮೆಂಟಲ್ ಎಬಿಲಿಟಿ. ಒಟ್ಟು ಪ್ರಶ್ನೆ ಎಷ್ಟಾಕಪ್ಪ ಅಂದರೆ ಇಲ್ಲಿ 50 ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇರ್ತಪ್ಪ ಅಂದ್ರೆ 100 ಮಾರ್ಕ್ಸ್ ಇರ್ತದೆ. ಒಂದೊಂದು ಸಲ ಕ್ವಶನ್ ಪೇಪರ್ ಪ್ಯಾಟರ್ನ ಈ ರೀತಿಯೂ ಮಾಡ್ಬೋದು. ಒಂದೊಂದು ಸಲ ಏನಪ್ಪ ಅಂದ್ರೆ ಏನು ಟ್ರೇಡ್ಮನ್ನು GD ಎರಡು ಸೇಮ್ ಈ ರೀತಿಯೂ ಕೊಡ್ಬೋದು. ಎರಡು ಮತ್ತು ಏನೇನು ಮಾಹಿತಿ ಬದಲಾವಣೆ ಅಂದರೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಬದಲಾವಣೆ ಏನೋ ಆದರೂ ಸಹಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾ ಅಭ್ಯರ್ಥಿಗಳೇ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ನಾನು 2 ರೀತಿ ಹೇಳಿದ್ದೀನಿ. ಒಂದು ಜನರಲ್ ನಾಲೆಜ 20, ಜನರಲ್ ಸೈನ್ಸ 15, ಮ್ಯಾಥ್ಸ್ 15, ಒಟ್ಟು 50 ಕ್ವಶನ. ಇದು ಟ್ರೇಡ್ಮನ್ಕದ. ಅದೇ ರೀತಿಯಾಗಿ ಕೆಲವೊಂದು ವೆಬ್ಸೈಟ್ನಾಗ ನೋಡಿದಾಗ ಏನಾಗ್ತದೆ GDಗೂ ಅದೇ ರೀತಿಯೇ ಕೊಟ್ಟಾರ್ರಿ. ಆದ್ರೆ ನಾವು ಅಗ್ನಿವೀರ ಆರ್ಮಿ ನೋಡಿದಾಗ ಇಲ್ಲಿ ಜನರಲ್ ನಾಲೆಜ್ 15 ಕ್ವಶನ, ಜನರಲ್ ಸೈನ್ಸ್ 15, ಮ್ಯಾಥ್ಸ್ 15, 5 ರೀಸನಿಂಗ, ಒಟ್ಟು 50 ಪ್ರಶ್ನೆ. ಈ ರೀತಿಯಾಗಿ GD ಹುದ್ದೆಗಳಿಗೆ ಬರ್ತದೆ ಅಭ್ಯರ್ಥಿಗಳೇ. ಹಾಗೆ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಯಾಕಂದ್ರೆ ಪ್ರತಿಯೊಂದು ಮಾಹಿತಿ ನಿಮ್ಗೆ ಗೊತ್ತಿತ್ತಂದ್ರೆ ಭಾಳ ಈಸಿಯಾಗಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಬಿಡಿಸ್ಬೋದು. ಇಲ್ಲಿ ನೋಡಿ ಗಮನಿಸ್ಬೋದು. ಇದು 8th ತರಗತಿ ಮೇಲೆ ಆಯ್ತು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳೇ, ಇಲ್ಲಿ ಏನಪ್ಪ ಅಂದ್ರೆ ಸೋಲ್ಜರ್ ಕ್ಲರ್ಕ್ ಅಂತ ಕೊಟ್ಟಿದ್ದಾರೆ. ಸೋಲ್ಜರ್ ಕ್ಲರ್ಕ್ ಹುದ್ದೆಗೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಕ್ಲರ್ಕ್ ಹುದ್ದೆಗೆ ಭಾಗವಹಿಸ್ಬೇಕಾದ್ರೆ PUC ಆಗಿರಬೇಕು. ಕ್ಲರ್ಕ್ ಹುದ್ದೆಗೆ ಭಾಗವಹಿಸೋರು PUC ಪಾಸ್ ಆಗಿರಬೇಕು. ಹಾಗಾದರೆ PUC ಒಳಗೆ ಮಾರ್ಕ್ಸ್ ಎಷ್ಟು ತೆಗೆದುಕೊಂಡಿರ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ವಿಷಯಕ್ಕೆ 50 ಮಾರ್ಕ್ಸ್ ಮ್ಯಾಲೆ ತೆಗೆದುಕೊಂಡಿರಬೇಕು. ಅಗ್ರಿಗೇಟ 60 ಮ್ಯಾಲೆ ಇರಬೇಕು. PUC ಮೇಲೆ ಕ್ಲರ್ಕ್ ಹುದ್ದೆಗೆ TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು. ಹಾಗಾದರೆ ಕ್ಲರ್ಕ್ ಹುದ್ದೆಗೆ ಸಂಬಂಧಪಟ್ಟಾಗೆ ಪಾರ್ಟ್ 1 ಪಾರ್ಟ್ 2 ಅಂತ ಕೊಟ್ಟಾರ. ಪಾರ್ಟ್ 1 ಒಳಗೆ ಏನು ಬರ್ತದೆ ಅಂದ್ರೆ ಜನರಲ್ ನಾಲೆಜ್ ಎಷ್ಟಪ್ಪ ಅಂದ್ರೆ 5 ಕ್ವಶನ್ಗಳು ಬರ್ತಾವೆ. ಇಲ್ಲಿ 10 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜನರಲ್ ಸೈನ್ಸ್ ಎಷ್ಟಪ್ಪ ಅಂದ್ರೆ 5 ಕ್ವಶನ್ಗಳು ಬರ್ತಾವೆ ಜನರಲ್ ಸೈನ್ಸ. ಅದೇ ರೀತಿಯಾಗಿ ಮ್ಯಾಥ್ಸ್ ಎಷ್ಟು ಬರ್ತೈತಪ್ಪ ಅಂದ್ರೆ 10 ಪ್ರಶ್ನೆಗಳು ಬರ್ತಾವೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ ಎಷ್ಟು ಬರ್ತಾವಪ್ಪ ಅಂದ್ರೆ 5 ಪ್ರಶ್ನೆಗಳು ಬರ್ತಾವೆ. ಒಟ್ಟು ಟೋಟಲಾಗಿ ನೋಡಿರಿ 5, 10, 20, 25. ಟೋಟಲಾಗಿ ಪಾರ್ಟ್ 1 ಒಳಗೆ ಎಷ್ಟು ಅಂದರೆ 25 ಕ್ವಶನ್ಸ್ ಬರ್ತಾವೆ ಪಾರ್ಟ್ 1 ಒಳಗೆ. ಪಾರ್ಟ್ 2 ಒಳಗೆ ನೋಡ್ಕೋಬೇಕ್ರಿ. ಪಾರ್ಟ್ 2 ಜನರಲ್ ಇಂಗ್ಲೀಷ್ ಎಷ್ಟು ಕ್ವಶನ್ಪ ಅಂದ್ರೆ 25 ಕ್ವಶನ್ ಬರ್ತಾವೆ. ಒಟ್ಟು ಎಷ್ಟಪ್ಪ ಅಂದ್ರೆ 50 ಕ್ವಶನ್ಗಳು ಬರ್ತಾವೆ. ಇದು ಗೊತ್ತಿರಬೇಕು. ಇದು ಕ್ಲರ್ಕ್ ಹುದ್ದೆಗಳಿಗೆ ನಾನು ಹೇಳ್ತಾ ಇರೋದು. ಯಾಕಂದರೆ ನೀವು ಕ್ಲರ್ಕ್ ಅಂದರೆ ನಿಮ್ಗೆ ಟೈಪಿಂಗ್ ನಾಲೆಜ್ ಇದ್ದರೂ ಭಾಳ ಒಳ್ಳೆಯದು, ಕಂಪ್ಯೂಟರ್ ನಾಲೆಜ್ ಇದ್ದರೆ ಭಾಳ ಒಳ್ಳೆಯದು. ಅದರ ಜೊತೆ ಇಂಗ್ಲೀಷ್ ಜ್ಞಾನನೂ ಭಾಳ ಅವಶ್ಯ. ಯಾಕಂದರೆ ನೀವು ಆಫೀಸ್ನಾಗ ಕೂತು ಕ್ಲರ್ಕ್ ಕೆಲಸವನ್ನು ಮಾಡಬೇಕಾಗ್ತದೆ. ಕ್ಲರ್ಕ್ ಕೆಲಸವನ್ನು ಮಾಡಬೇಕಾದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ. ಆರ್ಮಿ ಅಂದರೆ ಸೆಂಟ್ರಲ್, ನಿಮ್ಗೆಲ್ಲರಿಗೂ ಗೊತ್ತದ. ಇಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆ ಬರಬೇಕು. ಅದರಲ್ಲಿ ಏನಪ್ಪ ಅಂದ್ರೆ ಇಂಗ್ಲೀಷ್ ಭಾಷೆ ಕ್ಲರ್ಕ್ ಮಾಡೋರಿಗೆ ಕಡ್ಡಾಯವಾಗಿ ಬರಬೇಕು. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಗ್ರಾಮರನ್ನ ಕೊಟ್ಟಿರ್ತಾರೆ. ಇಂಗ್ಲೀಷ್ ಜನರಲ್ ಗ್ರಾಮರ್ ನಿಮ್ಗೆ ಗೊತ್ತಿರಬೇಕು. ಇಟ್ಟು ಏನಪ್ಪ ಅಂದ್ರೆ ಕ್ಲರ್ಕ್ ಹುದ್ದೆಗಳಿಗೆ ಸಂಬಂಧಪಟ್ಟ ಆಗಿದೆ. ಹಾಗಾದರೆ ಅಭ್ಯರ್ಥಿಗಳೇ ನೋಡಿರಿ, ನಮ್ಮ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಭಾಗವಹಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಾಗಿ ಹಿಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದವರಿಗೆ ಬೆಳಗಾವಿಯಲ್ಲಿ ರ್ಯಾಲಿ ನಡೀತದೆ ಅಂತಕ್ಕಂಥದ್ದು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈಗ ಸಹಿತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಮತ್ತೆ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡಿ. ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತೆ ಮುಂದೆ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ. ಕೆಲವೊಂದು ಬದಲಾವಣೆಗಳು ಆಗ್ತಾ ಇರ್ತಾವೆ.
ಹಿಂದಿದ್ದು ಈಗ ಚೇಂಜ್ ಆಗ್ಬೋದು, ಈಗಿದ್ದು ಮತ್ತು ಮುಂದೆ ರ್ಯಾಲಿ ಟೈಮ್ಗೂ ಚೇಂಜ್ ಆಗ್ಬೋದು. ಅದೇ ರೀತಿಯಾಗಿ ರ್ಯಾಲಿ ದಿನಾಂಕಗಳು ಸಹಿತ ಬದಲಾವಣೆ ಆಗ್ಬೋದು ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಗೊತ್ತಿರಲಿ, ಕರ್ನಾಟಕ ರಾಜ್ಯದಾಗ ಏನೈತೆ ರೀ 16, 17, 18 ತಾರೀಕು ರ್ಯಾಲಿ ನಡೀದಾನೆ ಕೊಟ್ಟಾರ, ಓಪನ್ ರ್ಯಾಲಿ. ಅದೇ ರೀತಿಯಾಗಿ ಬೇರೆ ರಾಜ್ಯದಲ್ಲಿ ಸಹಿತ 16, 17 ತಾರೀಕು ಇಟ್ಕೊಂಡಾರ್ರಿ. ಈಗ ಮತ್ತೆ ಏನಾದರೂ ಬದಲಾವಣೆ ಆಗ್ಬೋದು, ಯಾಕಂದ್ರೆ ಇನ್ನೂ ಒಂದು ತಿಂಗಳ ಟೈಮ್ ಅದ, ಮತ್ತು ಬದಲಾವಣೆ ಮಾಡ್ಬೋದು. ಈ ದಿನಾಂಕಗಳನ್ನ ಬದಲಾವಣೆ ಮಾಡ್ಬೋದು ಅಥವಾ ಜಿಲ್ಲೆಗಳನ್ನ ಬದಲಾವಣೆ ಮಾಡ್ಬೋದು. ಮತ್ತೇನಾದರೂ ಬದಲಾವಣೆ ಮಾಡಿದ್ರೆ ನಾನು ಕೂಡಲೇ ಏನೇನು ಮಾಹಿತಿ ಬರ್ತದೆ ಆ ಕೂಡಲೇ ನಿಮ್ಗೆ ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಹಿತಿಯನ್ನು ನೀಡಲಿದ್ದೇನೆ ಅಭ್ಯರ್ಥಿಗಳೇ. ಹಾಗಾದರೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಈಗ ನಮ್ಮ ಸಂಸ್ಥೆಯಲ್ಲಿ TA ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ SSC GD ಮತ್ತು SSC MTS ಮತ್ತು ಹವಾಲ್ದಾರ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಪ್ರತಿನಿತ್ಯ 2 ಟೈಮ್ ಏನಪ್ಪ ಅಂದ್ರೆ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. 400 ಮೀಟರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ರನ್ನಿಂಗು, ವಾರ್ಮಪ್ ಎಕ್ಸಸೈಸ್ಗಳನ್ನ ಮಾಡಿಸ್ತೀವಿ. ಅದೇ ರೀತಿಯಾಗಿ ಜಿಗ್ ಜಾಗ್ ನಡಿಗೆ, ಲಾಂಗ್ ಜಂಪ್, ಪುಲ್ಅಪ್ಸು ಯಾವ ರೀತಿ ಇರ್ತದೆ ಪ್ರತಿಯೊಂದನ್ನು ನಮ್ಮ ಸಂಸ್ಥೆಯಾಗಿ ಏನಪ್ಪ ಅಂದ್ರೆ ತರಬೇತಿಯನ್ನು ನೀಡ್ತಾ ಇದ್ವಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ನೀಡಿ. ಅದೇ ರೀತಿಯಾಗಿ ಪ್ರತಿ ರವಿವಾರಕ್ಕೊಮ್ಮೆ ಏನಪ್ಪ ಅಂದ್ರೆ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತಾ ಇದ್ವಿ. ನೀವು ಸಹಿತ ಉಚಿತವಾಗಿರ್ತದೆ, ಯಾರು ಬೇಕಾದರೂ ಬಂದು ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ಅಗ್ನಿವೀರ ಆರ್ಮಿ ಮತ್ತು TA ರ್ಯಾಲಿಯನ್ನು ನಡೆಸ್ತಾ ಇರ್ತೀವಿ, ಅದಕ್ಕೆ ಭಾಗವಹಿಸ್ಬೋದು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಪ್ರತಿ ರವಿವಾರಕ್ಕೊಮ್ಮೆ ನಮ್ಮಲ್ಲಿ ಏನಿರ್ತದೆ ಅಂದರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡಿತಕ್ಕಂಥ ಅಭ್ಯರ್ಥಿಗಳಿಗೆ ನಾವು ಎಕ್ಸಾಮ್ಗಳನ್ನ, ಲಿಖಿತ ಪರೀಕ್ಷೆ ಎಕ್ಸಾಮ್ಗಳನ್ನ ನಡೆಸ್ತಾ ಇರ್ತೀವಿ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಿಳಿಸಿ. ಯಾಕಂದ್ರೆ ಕರ್ನಾಟಕದ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಪ್ರೋತ್ಸಾಹ ಮತ್ತು ಸಹಕಾರದಿಂದ ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಅಭ್ಯರ್ಥಿಗಳೇ. ಹೀಗೆ ಎಲ್ಲ ಪಾಲಕರ ಸಹಕಾರ ಮತ್ತು ವಿದ್ಯಾರ್ಥಿಗಳ ಪ್ರೋತ್ಸಾಹ ಎಲ್ಲರದ್ದು ಇತ್ತಪ್ಪ ಅಂದರೆ ಇದೇ ರೀತಿ ಇನ್ನೂ ನಮ್ಮ ಸಂಸ್ಥೆ ಮುಂದುವರಿತದೆ ಅಭ್ಯರ್ಥಿಗಳೇ. ಹಾಗಾದರೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡಿ ಅಭ್ಯರ್ಥಿಗಳೇ. ಮತ್ತು ಮುಂದಿನ ವಿಡಿಯೋದಲ್ಲಿ TA ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಅಭ್ಯರ್ಥಿಗಳೇ. ಯಾಕಂದರೆ ನೆಕ್ಸ್ಟ್ ಒಂದು ವಿಡಿಯೋನ ನಾನು ಮಾಡಲಿದ್ದೇನೆ. ಏನಪ್ಪ ಅಂದರೆ ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಕೂಡಿಸ್ಕೊಂಡು ಆ ಕಮೆಂಟಿಗೆ ಆನ್ಸರ್ ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಅಭ್ಯರ್ಥಿಗಳೇ. ಹಾಗಾದರೆ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.